ಗೀತಾ ಎಲ್ಲ ಅರೇಂಜ್ಮೆಂಟ್ ಆಯ್ತು. ಜಲ್ಜಕ್ಕನ ಕರೆದು ಇಮಿಡಿಯೇಟ್ ಹೊರಡೋಣ. ಜಲ್ಜಕ್ಕ ಇಲ್ಲೇ ಇದಾರಲ್ಲ. ಅರೆ ಒಳ್ಳೆ ಪಾರ್ವತಿ ಪರಮೇಶ್ವರನ್ ತರ ನಮ್ಮನೆ ಕಡೆನೆ ಹೊರಟಿದ್ದೀರಾ? ಏನ್ ಸಮಾಚಾರ? ಯಾಕೆ ಜಲ್ಜಕ್ಕ ಬರ್ಬಾರ್ದಾ? ಬರ್ಬೇಡ ಅಂತೀನಾ? ಬನ್ನಿ ಬನ್ನಿ, ಕಾಫಿ ತಿಂಡಿ ಎಲ್ಲ ರೆಡಿ ಇದೆ. ಅದೆಲ್ಲ ಏನು ಬೇಡ ಜಲ್ಜಕ್ಕ, ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಏನು ವಿಷಯ? ಅತ್ತೆ ಹುಷಾರಾದ್ರೆ ಅನ್ನದಾನ ಮಾಡಿಸ್ತೀನಿ ಅಂತ ಗೀತಾ ಬೇಡ್ಕೊಂಡಿದ್ಲು. ಅದಕ್ಕೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಅಭಿಷೇಕ ಅಲಂಕಾರಕ್ಕೆಲ್ಲ ಕೊಟ್ಟಿದ್ದೀವಿ. ನೀವು ಬಂದ್ಬಿಡಿ. ಸರಿಮ್ಮ, ಖಂಡಿತ ಬರ್ತೀನಿ. ಪೂಜೆ ದೇವಸ್ಥಾನ ಅಂದ್ರೆ ನಾನ್ ಬರ್ದೇ ಇರ್ತೀನಾ? ಒಂದ್ ಒಳ್ಳೆ ಅವಕಾಶ ಅಲ್ವಾ? ಅಲಂಕಾರ ಮಾಡ್ಕೊಂಡು ಬರಬಹುದು, ದೇವ್ರನ್ನ ನೋಡ್ಬೋದು. ಒಂದೇ ಬರ್ತೀನಿ ಕಣೆ. ಖಂಡಿತ ಅಕ್ಕ, ಬನ್ನಿ ನೀವು. ಸರಿ, ನಾವಿನ್ ಹೊರಡ್ತೀವಿ, ಬೇರೆ ಕೆಲ್ಸಗಳಿದೆ. ಆಯ್ತಮ್ಮ. ಏನು ಗಂಡ ಹೆಂಡತಿ ಹೋದವ್ರು ಹೋಗೇ ಬಿಟ್ಟಿದ್ರಿ? ಜಾಲಿ ರೈಡ್ ಹೋಗಿದ್ರಾ? ಎಲ್ಲಕ್ಕೆ ಹುಡುಗರೆಲ್ಲ ಕೇಳ್ತಿದ್ರು ನೀವು ಪ್ರಾಕ್ಟೀಸಿಗೆ ಬಂದಿಲ್ಲ ಅಂತ. ಎಲ್ಲೋಗಿದ್ದ? ನಾನು ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು, ಬರಲ್ಲ ಅಂತ. ಅಮ್ಮ ಹುಷಾರಾಗಿ ಬಂದ್ರೆ ಅನ್ನಸಂತರ್ಪಣೆ ಮಾಡಿಸ್ತೀವಿ ಅಂತ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅದಕ್ಕೆ ಚೀಟಿ ಬರ್ಸ್ಬಿಟ್ಟು ಬಂದ್ವಿ. ಹಾಗೆ ಪೂಜೆನೂ ಮಾಡಿಸ್ಕೊಂಡ್ ಬಂದ್ವಿ. ಅನ್ನದಾನಕ್ಕೆ ಹೋಗ್ತಾ ಇದ್ದೀವಿ, ಅಭಿಷೇಕಕ್ಕೂ ಹೇಳ್ಬಿಟ್ಟಿದ್ದೀನಿ ಅಮ್ಮ. ಹಾಗೆ ಮನೆಗೂ ಹೋಗಿ ಅಮ್ಮನ್ನ ಮನೆಯವ್ರನ್ನೆಲ್ಲ ಬನ್ನಿ ಅಂತ ಕರೆದ್ಬಿಟ್ಟು ಬಂದೆ. ಗಿರ್ಜಕ್ಕ ಹೇಗಿದ್ದಾರೆ ಈಗ? ಪರವಾಗಿಲ್ಲ, ಅವರೇ ಎದ್ದು ಕೂತ್ಕೋತಾರೆ, ನಿಧಾನಕ್ಕೆ ಓಡಾಡ್ತಾರೆ. ಗೀತಾ, ಅವ್ರು ಹುಷಾರಾಗೋವರೆಗೂ ಯಾವ ಕೆಲಸನೂ ಮಾಡಬೇಡ ಅಂತ ಹೇಳ್ಬಿಟ್ಟು ಬಂದಿದ್ದೀನಮ್ಮ. ಅಲ್ಲ ಕಣೆ, ಅಲ್ಲಿವರೆಗೂ ಹೋಗಿ ನಿಮ್ಮ ಮನೆಯವ್ರನ್ನ ಮಾತ್ರ ಕರೆದು ಬಂದ್ಯಾ? ಸಾಕು, ಅವ್ರು ಮಾತ್ರ ಬಂದ್ರೆ. ಅಯ್ಯೋ ಅತ್ಗೆ, ಹಾಗೆಲ್ಲ ಮಾಡೋಕ್ಕಾಗುತ್ತಾ? ನಾವೇ ಖುದ್ದಾಗಿ ಹೋಗಿ ಇನ್ವೈಟ್ ಮಾಡಿದ್ದೀವಿ. ನಾವು ಮರೆತ್ರು ಅಮ್ಮ ಹೇಳಿದ್ರು ಹೋಗಿ ಕರೀರಿ ಅಂತ. ಜಲ್ಜಕ್ಕನ್ ಕರೆದಿದ್ದೀವಿ, ಅವ್ರು ಬರಕ್ ಒಪ್ಪಿದ್ದಾರೆ. ಹಾ, ಹಾಗಿದ್ರೆ ಸರಿ. ಓ, ನಿಮ್ಮ ಅಮ್ಮ ಬರಲ್ಲ ಅಂದ್ರೆ ತಾವು ಬರ್ತಿರ್ಲಿಲ್ವೇನೋ? ಹಾಗೇನಿಲ್ಲ ದತ್ತವ್ರೆ, ನೀವು ಕರೆದಿದ್ರೆ ನಾನು ಬರ್ತಿದ್ದೆ. ಓಹೋ, ಏನ್ ದತ್ತ, ಹೆಂಡ್ತಿನ ಇಷ್ಟೊಂದು ಹದ್ದು ಬಸ್ತಲ್ಲಿ ಇಟ್ಕೊಂಡ್ಬಿಟ್ಟಿದ್ಯಾ? ಏನೋ ಅವಾಗ ಅಪ್ಪ. ಆಮೇಲೆ ನಮ್ಮನೇಲಂತೂ ಯಾರು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಮಾವ, ನೀವಂತೂ ಬರ್ಲೇಬೇಕು. ನಾನು ಬರ್ದೇ ಇರ್ತೀನ? ನನ್ನ ಹೆಸರಲ್ಲಿ ತಾನೇ ಮೊದಲನೇ ಅರ್ಚನೆ. ಮನೆಗೆ ದೊಡ್ಡವರು ನೀವೇ ಅಲ್ವಾ ಭಾವ? ಮೊದಲನೇ ಅರ್ಚನೆ ನಿಮ್ಮ ಹೆಸರಲ್ಲೇ ಆಗಬೇಕು. ಪಿಂಕಿ, ದತ್ತ, ನಾಳೆ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ. ಲೇಟ್ ಮಾಡಕ್ಕೆ ಹೋಗ್ಬೇಡಿ, ಬೇಗನೆ ಹೊರಟ್ಬೇಡ. ನನಗಂತೂ ಹುಟ್ಟಿನ ರೆಡಿ ಮಾಡೋದು ಒಂದೇ ಕೆಲಸ. ನಾನು ರೆಡಿ ಮಾಡ್ತೀನಮ್ಮ ಅವಳನ್ನ. ಬೆಳಗ್ಗೆ ನಾನು ಎಲ್ರಿಗೂ ತಿಂಡಿ ಮಾಡ್ತೀನಿ. ಬೆಳಿಗ್ಗೆ ಇದೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅನ್ನದಾನ ಇರುತ್ತೆ ಅಂದ್ಮೇಲೆ ತಿಂಡಿ ಊಟ ಎಲ್ಲ ಅಲ್ಲೇ ಇರುತ್ತೆ. ಇಲ್ಲಿ ಏನು ಕೆಲಸ ಇರಲ್ಲ ಅಂತ ತಾನೆ ನೀವು ಕೆಲಸ ಮಾಡಕ್ ಒಪ್ಕೊಂಡಿದ್ದು? ಅಯ್ಯೋ, ಹಾಗೇನಿಲ್ಲ ದತ್ತವ್ರೆ. ಏನೇ ಪಿಂಕಿ, ವಾಯ್ಸ್ ಇಷ್ಟೊಂದು ಡಲ್ ಆಗಿದೆ? ಮತ್ತೆ ಏನಾದರೂ ದತ್ತ ಕಾಟ ಕೊಡ್ತಿದ್ದಾನಾ? ಇಲ್ಲಮ್ಮ, ಅವ್ರ ಪಾಡಿಗೆ ಅವ್ರಿದ್ದಾರೆ. ಮತ್ತೇನೇ ಆಯ್ತು? ಗಿರ್ಜಕ್ಕ ಆಸ್ಪತ್ರೆಯಲ್ಲಿದ್ದಾಗ ಹೇಳಿದ್ದಲ್ಲ, ಅವರು ಖಂಡಿತ ಬದುಕಲ್ಲ ಅಂತ. ಹೌದು ಹೇಳಿದ್ದೆ, ಆದ್ರೆ ಏನ್ ಮಾಡೋದು? ಬದುಕ್ ಬಂದ್ರಲ್ಲ, ಹೋಗ್ಲಿ ಬಿಡು. ಅವ್ರಮ್ಮ ಹುಷಾರಾದ್ರು ಅಂತ ನಾಳೆ ದೇವಸ್ಥಾನದಲ್ಲಿ ಅನ್ನದಾನ ಮಾಡಿಸ್ತಿದ್ದಾಳೆ. ಅದಕ್ಕೆ ನಾವೆಲ್ಲರೂ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿ ಊರಿನ ಜನಗಳು ಬರ್ತಾರಲ್ಲ, ಅವ್ರ ಮುಂದೆ ನಿಂತ್ಕೊಂಡು ಹಲ್ಕಿರ್ಕೊಂಡು ಸ್ವಾಗತ ಮಾಡ್ಬೇಕಂತೆ. ಹೌದು ಕಣೆ, ನನಗೂ ಗೊತ್ತಾಯ್ತು. ಪ್ರತಿ ಸಲ ಬರೀ ಫೋನ್ ಮಾಡಿ ಕರೀತೀರಾ ಅಂತ ನಾನು ಗಲಾಟೆ ಮಾಡ್ತೀನಿ ಅಂತ ಈ ಸಲ ಖುದ್ದಾಗಿ ಬಂದು ಕರೆದ್ಬಿಟ್ಟು ಹೋದ್ರು. ಆಯ್ತು, ನೀನು ಬಾ, ಇಬ್ರು ಸೇರ್ಕೊಂಡು ಹಲ್ಕಿರ್ಕೊಂಡು ನಿಂತ್ಕೊಳ್ಳೋಣ. ಯಾಕೆ ಪಿಂಕಿ ಹಾಗೆ ಹೇಳ್ತಾ ಇದೀಯಾ? ಸಭೆ ಸೇರ್ಲಿ ಅಂತ ವಿರೋಧ ಪಕ್ಷಗಳು ಕಾಯ್ತಾ ಇರತ್ವಲ್ಲ, ಹಾಗೆ ನಾವು ಒಂದು ಅವಕಾಶಕ್ಕೆ ಕಾಯೋಣ ಬಿಡು. ನಾಳೆ ಹೇಗೋ ಅನ್ನದಾನಕ್ಕೆ ಊರಿನ ಜನ ಎಲ್ಲ ಬಂದಿರ್ತಾರಲ್ಲ. ಹೌದು, ಬಂದಿರ್ತಾರೆ. ನಾನ್ ಈ ಸಲ ಅಲ್ಲಿ ಮಾಡೋ ಗಲಾಟೆಗೆ ಆ ಮನೆ 2 ಭಾಗ ಆಗ್ಲೇಬೇಕು. ಏನಮ್ಮ ಹೇಳ್ತಿದ್ಯಾ? ನೀನ್ ಹೇಳ್ತಾ ಇರೋದನ್ನ ನೋಡಿದ್ರೆ ಏನೋ ಸೂಪರ್ ಆಗಿ ಐಡಿಯಾ ಮಾಡಿದ್ಯಾ ಅನ್ಸುತ್ತೆ. ಪ್ಲಾನ್ ಚಿಕ್ಕದೆ, ಅದ್ರ ರಿಸಲ್ಟ್ ದೊಡ್ಡದಾಗಿರುತ್ತೆ. ಅಮ್ಮ, ನೀನ್ ಹೇಳ್ತಿರೋದನ್ನ ಕೇಳ್ತಿದ್ರೆ ನಾಳೆ ಬೆಳಗ್ಗೆ ಎಷ್ಟೊತ್ತಿಗಾಗುತ್ತೋ ಅನ್ನಿಸ್ತಿದೆ. ಏನಮ್ಮ ಪ್ಲಾನು? ನಾಳೆ ನೋಡು, ನಿನ್ಗೂ ಸರ್ಪ್ರೈಸ್ ಆಗಿರ್ಲಿ, ಗೊತ್ತಾಗತ್ತೆ. ಹೌದಾ? ಸರಿನಮ್ಮ, ಬಾಯ್. ಲೋಕ ಪೋಷ
ಲೋಕಪೋಷಿಣಿ ಶೋಕನಾಶಿನಿ ಮಾರಿಕಾಂಬಾ ನಮೋ ನಮೋ ಲೋಕಪೋಷಿಣಿ ಶೋಕನಾಶಿನಿ ಮಾರಿಕಾಂಬಾ ನಮೋ ನಮೋ ರೋಗನಾಶಿನಿ ಯೋಗದಾಯಿನಿ ಮಾರಿಕಾಂಬಾ ನಮೋ ನಮೋ ತಾಯೇ ಶ್ರೀ ಮಾರಿಕಾ ಶರಣೋ ಶರಣೋ ತಾಯೇ ಶ್ರೀ ಮಾರಿಕಾ ಶರಣೋ ಶರಣೋ. ನಿನ್ನ ತೇರನು ಎಳೆವ ನಮ್ಮ ಬಾಳ ತೇರ ನಡೆಸುವ ನಿನ್ನ ತೇರನು ಎಳೆವ ನಮ್ಮ ಬಾಳ ತೇರ ನಡೆಸುವ ನಿನ್ನ ಮೂರ್ತಿಗ ಹೊತ್ತ ನಮ್ಮ ಬಾಳ ಭಾರವ ವಹಿಸುವ ನಿನ್ನ ಮೂರ್ತಿಗ ಹೊತ್ತ ನಮ್ಮ ಬಾಳ ಭಾರವ ವಹಿಸುವ ದೇವಿ ಶ್ರೀ ಮಾರಿಕೆ ಶರಣು ನಿನ ಪಾದಕ್ಕೆ ದೇವಿ ಶ್ರೀ ಮಾರಿಕೆ ಶರಣು ನಿನ ಪಾದಕ್ಕೆ ಲೋಕಪೋಷಿಣಿ ಶೋಕನಾಶಿನಿ ಮಾರಿಕಾಂಬಾ ನಮೋ ನಮೋ ಲೋಕಪೋಷಿಣಿ ಶೋಕನಾಶಿನಿ ಮಾರಿಕಾಂಬಾ ನಮೋ ನಮೋ ರೋಗನಾಶಿನಿ ಯೋಗದಾಯಿನಿ ಮಾರಿಕಾಂಬಾ ನಮೋ ನಮೋ ರೋಗನಾಶಿನಿ ಯೋಗದಾಯಿನಿ ಮಾರಿಕಾಂಬಾ ನಮೋ ನಮೋ ತಾಯೇ ಶ್ರೀ ಮಾರಿಕಾ ಶರಣೋ ಶರಣೋ ತಾಯೇ ಶ್ರೀ ಮಾರಿಕಾ ಶರಣೋ ಶರಣೋ. ಎಲ್ರಿ ನಿಮ್ಮಮ್ಮ ಬರ್ಲೇ ಇಲ್ಲ? ಇರಿ ಫೋನ್ ಮಾಡಿ ಬರ್ತೀನಿ. ಎಲ್ಲಿ ಅಮ್ಮ ಇನ್ನೂ ಬಂದಿಲ್ಲ? ಫೋನ್ ಮಾಡು. ಅದು ಪುಟ್ಟಿನಿಲ್ ಕರ್ಕೊಂಬರಕ್ಕಾಗಲ್ಲ, ಗಲಾಟೆ ಮಾಡ್ತಾಳೆ ಅಂತ ಮಂಗಳಕ್ಕನ ಹತ್ರ ಬಿಟ್ಬರಕ್ ಹೋಗಿದ್ದಾರೆ. ಇನ್ನೇನ್ ಬರ್ತಾರೆ. ಸರಿ. ಅಮ್ಮ ಇನ್ನೂ ಎಲ್ಲಿದ್ಯಾ ನೀನು? ಇಲ್ಲಿ ಪೂಜೆನೇ ಮುಗ್ದೋಯ್ತು. ಹೌದೇನೆ, ನಾನು ಇಲ್ಲೇ ಹತ್ತಿರದಲ್ಲಿ ಇದ್ದೀನಿ. ನಾನು ಬೇಕು ಅಂತಾನೆ ಲೇಟಾಗಿ ಬರ್ತಾ ಇರೋದು. ಅಲ್ಲಮ್ಮ, ಮಂಗಳಾರತಿ ಟೈಮ್ಗಾದ್ರೂ ಬರೋದಲ್ವಾ? ಚಿಕ್ಕತ್ತೇನು ಬಂದಿರ್ಲಿಲ್ಲ. ಮಂಕದಿಣ್ಣೆ ಕಣೆ ಪಿಂಕಿ ನೀನು. ಸ್ವಲ್ಪನೂ ಅರ್ಥ ಆಗಲ್ವಾ ನಿನ್ಗೆ? ಹಾಗೆ ನಾನ್ ಬರೋವರೆಗೂ ಕಾಯಕ್ಕಾಗಲ್ವಾ ಅವ್ರಿಗೆ? ಇವಳು ಬಂದ್ರೆಷ್ಟು ಬಿಟ್ರೆಷ್ಟು ಅನ್ನೋ ತರ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ನಾನು ಅಂದ್ರೆ ಕೇರೇ ಇಲ್ವಾ ಅವ್ರಿಗೆ? ನೋಡ್ತಾ ಇರು, ನಾನು ಬಂದು ಏನ್ ಮಾಡ್ತೀನಿ ಅಂತ. ಹೋ, ಅದಕ್ಕೆ ಲೇಟಾಗಿ ಬರ್ತಿದ್ಯಾ? ಇನ್ನೇನ್ ಮತ್ತೆ, ಬನ್ನಿ ಅಂತ ಕರೆದ್ಬಿಟ್ರೆ ಸಾಲದು ಕಣೆ ಪಿಂಕಿ. ಬಂದವ್ರಿಗೆ ಹೇಗ್ ಮರ್ಯಾದೆ ಕೊಡ್ಬೇಕು ಅನ್ನೋದನ್ನು ಅವ್ರು ಕಲ್ತ್ಕೋಬೇಕು. ಇವ್ರು ಬಂದ್ರೆಷ್ಟು ಬಿಟ್ರೆಷ್ಟು ಕತ್ತೆ ಬಾಲ ಅನ್ನೋ ತರ ಇದ್ರೆ ಯಾಕೆ ಕರಿಬೇಕಾಗಿತ್ತು? ನೋಡು, ನಮ್ಮಮ್ಮ ಬರೋವರೆಗೂ ಅನ್ನದಾನ ಮಾಡಬಾರ್ದು ಅಂತ ಕಂಡೀಷನ್ ಹಾಕು. ಅಲ್ಲಮ್ಮ, ಅದಕ್ಕೆ ನಾನು ಹೇಗೆ ಹೇಳೋಕ್ಕಾಗುತ್ತೆ? ಯಾಕೆ ಹೇಳ್ಬಾರ್ದು? ಈಗ ಗೀತಾ ಅವ್ರ ಅಮ್ಮನ ಮನೆ ಕಡೆಯವರು ಬರ್ದೇ ಇದ್ದಿದ್ರೆ ಇದನ್ನೆಲ್ಲ ಆಗಕ್ ಬಿಡ್ತಾ ಇದ್ಲಾ? ನೀನ್ ಹೇಳೋದು ಸರಿನಮ್ಮ, ಹಾಗೆ ಮಾಡ್ತೀನಿ ಇರು. ಸರಿ, ನೀನು ನಾನು ಹೇಳ್ದಾಗ ಮಾಡು. ನಾನು ಬೇಕು ಅಂತಾನೆ ಲೇಟಾಗಿ ಬರ್ತೀನಿ, ಆಯ್ತಾ? ಸರಿಯಮ್ಮ, ಹಾಗೆ ಮಾಡ್ತೀನಿ. ಬಾಯ್. ಗೀತಾ, ಅಮ್ಮ ನೀವ್ ದರ್ಶನ ಮಾಡ್ಕೊಂಡ್ ಬಂದ್ಬಿಡಿ. ದರ್ಶನ ಆಯ್ತು, ಶುರು ಮಾಡ್ಬೇಡ. ಚಿಕ್ಕತ್ತೆ, ಅಮ್ಮನು ಬರ್ತಿದ್ದಾರೆ, ಬಂದ್ಮೇಲೆ ಶುರು ಮಾಡೋಣ. ಪಿಂಕಿ ಅವ್ನ ನಿಧಾನಕ್ಕೆ ಬರ್ಲಿ ಬಿಡು, ನಾವು ಶುರು ಮಾಡೋಣ. ಅಲ್ಲ ಅತ್ತೆ, ಇವ್ರಿಬ್ರು ಮನೆಗೆ ತನಕ ಹೋಗಿ ಕರೆದು ಬಂದಿದ್ದಾರೆ, ಬರೋವರೆಗೂ ವೆಯ್ಟ್ ಮಾಡ್ಬೇಕಲ್ವಾ? ಅಲ್ಲಿವರೆಗೂ ಭಕ್ತಾದಿಗಳು ವೇಟ್ ಮಾಡ್ಬೇಕಲ್ವಾ? ಅವ್ರು ಬರ್ಲಿ, ಅವ್ರ ಕೈಲೂ ಅನ್ನದಾನ ಮಾಡ್ಸೋಣ ಅಲ್ವಮ್ಮ? ಹೌದು, ಶುರು ಮಾಡ್ಬಿಡಿ. ಅಮ್ಮ ನೀವ್ ಬನ್ನಿ, ನೀವ್ ಬಡಿಸಿ. ಅಯ್ಯೋ, ನಾನ್ ಬಡ್ಸಲ್ಲ, ನೀವೆಲ್ಲ ಮಕ್ಳಿದಿರಲ್ಲ, ಬಡಿಸಿ. ಅದು ಅಲ್ಲದೆ ಗಿರ್ಜಕ್ಕನ ಹೆಸರಲ್ಲಲ್ವಾ ಅನುದಾನ ಮಾಡ್ತಾ ಇರೋದು. ಗಿರ್ಜಕ್ಕ ಹೇಗೂ ಬಂದಿಲ್ಲ. ಸೀನಾ ನೀನ್ ಬಾ, ಬಡ್ಸು ಬಾ. ಬೇಡ ಸುಮ್ತಿಯಕ್ಕ, ನೀವು ದೊಡ್ಡವರು, ನೀವು ದುಡ್ಡು ಕೊಟ್ಟಿದ್ದೀಗ ತಾನೆ ಅಮ್ಮನ ಆಪರೇಷನ್ ಆಗಿ ಹುಷಾರಾಗಿದ್ದು, ನೀವೇ ಬಿಡಿಸಿ. ಸೀನಾ, ಪ್ರತಿ ಸಲ ಈ ದುಡ್ಡು ಕೊಟ್ಟಿರೋ ವಿಷಯ ಒಂದ್ ಹೇಳ್ತೀಯ. ಗಿರ್ಜಕ್ಕ ಹೇಗೂ ಬಂದಿಲ್ವಲ್ಲ, ನೀನಿಂದ ಶುರು ಮಾಡು. ಇಲ್ಲ ಅಮ್ಮ, ನೀವ್ ಶುರು ಮಾಡಿ ಬನ್ನಿ. ಬಡ್ಸಿ ಬಡ್ಸಿ.
ಬನ್ನಿ ನೀವು ಬಡಿಸಿ ಬನ್ನಿ. ಅಲ್ಲಪ್ಪ ಲಕ್ಕಿ, ನನ್ನನ್ನ ಕರೆದ್ಬಿಟ್ಟು ನಿಮ್ ಪಾಡಿಗೆ ನೀವು ಅನ್ನದಾನ ಮಾಡ್ತಾ ಇದ್ದೀರಲ್ಲ, ಇಂಥದಕ್ಕೆ ನನ್ನನ್ನ ಯಾಕೆ ಕರಿಬೇಕಾಗಿತ್ತು? ಜಲ್ಜಕ್ಕ, ನಾವು ಎಷ್ಟು ಗಂಟೆಗೆ ಹೇಳಿದ್ದು? ನೀವೇ ಲೇಟಾಗಿ ಬಂದಿದ್ದೀರಾ. ಎಲ್ಲರೂ ವೆಯ್ಟ್ ಮಾಡೋಕ್ಕಾಗುತ್ತಾ? ಅದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೌದಪ್ಪ, ಲೇಟ್ ಆಗತ್ತೆ. ನೀವೇನೋ ಹೇಳ್ಬಿಡ್ತೀರಾ, ಮನೇಲೆಲ್ಲ ಕೆಲಸ ಮುಗಿಸಿ ಬರ್ಬೇಕು ತಾನೆ, ನಿಮ್ ತರ ಬಂದ್ಬಿಡಕ್ಕಾಗತ್ತಾ? ನಿಮ್ಗೆಲ್ಲ ಏನೋ ತಿಂಡಿ ಇಲ್ಲೇ ಆಗ್ಬಿಡುತ್ತೆ. ಆದ್ರೆ ನಮ್ಮನೇಲಿ ನನ್ನ ದೊಡ್ಡ ಮಗಳು ಅಳಿಯ ಎಲ್ಲ ಬಂದಿದ್ರು. ಅವ್ರಿಗೆ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಬರ್ಬೇಕಲ್ವಾ? ಅವ್ರನ್ನು ಕರ್ಕೊಂಡು ಬರ್ಬೋದಿತ್ತಲ್ವಾ? ಅಲ್ಲ ದತ್ತ, ಕರೆಯದೇ ಬಂದವರ ಕೆರೆದಲ್ಲಿ ಹೊಡೆ ಅಂತ ಹೇಳಿದ್ದಾರೆ. ನೀವು ಕರೆದಿರೋದು ನನ್ನ, ಅವ್ರು ಬಂದು ಅವಮಾನ ಮಾಡಿಸ್ಕೋಬೇಕಾಗಿತ್ತಾ? ಬಿಡಿ ಜಲ್ಜಕ್ಕ, ನೀವ್ ಹೇಗಿದ್ರು ಬಂದಿದ್ದೀರಲ್ಲ, ಬನ್ನಿ ಬಡಿಸಿ. ಏನು ಬೇಕಾಗಿಲ್ಲಮ್ಮ, ಕಾಟಾಚಾರಕ್ಕೆ ಬಂದು ಕರೆದ್ಬಿಟ್ರಿ, ಕಾಯೋ ತಾಳ್ಮೆ ಇಲ್ಲ. ನನ್ನ ಮರ್ಯಾದೆ ತೆಗೆಯಕ್ಕೆ ಎಷ್ಟು ದಿನದಿಂದ ಕಾಯ್ತಿದ್ರೋ ಏನೋ. ಹೋದ್ ಸಲನೂ ನನ್ನನ್ನು ನಿಮ್ಮನೆಗೆ ಕರೆದು ಅವಮಾನ ಮಾಡಿದ್ರಿ, ಈ ಸಲನೂ ಹಾಗೆ ಮಾಡ್ಬೇಕು ಅಂತ ಕರೆದ್ರಿ ಅಲ್ವಾ? ದೇವರ ಕಾರ್ಯ ಎಲ್ರಿಗೂ ಕಾಯ್ತಾ ಇರಕ್ಕಾಗತ್ತಾ? ಜನ ಇದ್ರು ಅದಕ್ಕೆ ಶುರು ಮಾಡ್ಕೊಂಡ್ವಿ ಜಲ್ಜಾ. ನೀನ್ ಹಾಗೆ ಹೇಳ್ತೀಯ ಸುಮತಿ, ಆದ್ರೆ ನೀನ್ ಬಂದಿದ್ದು ಲೇಟ್ ಆಯ್ತು ತಾನೆ. ನೀನ್ ಬರೋ ತನಕ ಅನ್ನದಾನಕ್ಕೆ ಕಾಯ್ತಾ ಇದ್ರು. ಜಲ್ಜಕ್ಕ, ಚಿಕ್ಕ ವಿಷಯನ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ? ಬಿಡಿ. ಯಾವುದು ಸಣ್ಣ ವಿಷಯ ಲಕ್ಕಿ? ನಿನಗದು ಸಣ್ಣ ವಿಷಯನೇ ಇರ್ಬೋದು, ಆದ್ರೆ ನನಗೆ ಅದು ದೊಡ್ಡ ವಿಷಯನೇ. ನಿನಗೆ ಹಾಗನ್ಸತ್ತೆ ಬಿಡು. ಹೋದ್ಸಲ ನಾನು ಬಂದಾಗ್ಲೇ ನನಗೆ ಮಗು ಆಗತ್ತೆ, ಇನ್ನೊಂದು ವರ್ಷದಲ್ಲಿ ತಂದೆ ಆಗ್ತೀನಿ ಅಂತೆಲ್ಲ ಚಾಲೆಂಜ್ ಮಾಡಿದ್ದೆ. ಇದು ಸಣ್ಣ ವಿಷಯನೇ ನಿನಗೆ. ಆ ಮಾತಿಗೆ ಈಗಾಗಲೇ 3 ತಿಂಗಳಾಯ್ತು, ಯಾವ ಸೂಚನೆನೂ ಇಲ್ಲ. ನೀನಂತೂ ಆ ವಿಷಯ ಮರ್ತೇ ಬಿಟ್ಟಿದ್ಯಾ? ಮುಂದಿನ ವರ್ಷಕ್ಕೆ ನಾಮಕರಣ ತೊಟ್ಟಲು ಕಟ್ತೀವಿ ಅಂತೆಲ್ಲ ಹೇಳಿದ್ದೆ. ಆಗತ್ತೋ ಇಲ್ವೋ ಅಂತ ನಿಮಗೆ ಅನುಮಾನ, ಅದಕ್ಕೆ ತೆಪ್ಪಗಾಗ್ಬಿಟ್ಟಿದ್ದೀರಾ. ಯಾರಿಗೆ ಪ್ರಾಬ್ಲಮ್ಮು? ನಿನಗ ಗೀತಂಗ? ಓ, ಅದಕ್ಕೇನೇನೋ ದೇವ್ರು ದಿಂಡ್ರು ಅನ್ನದಾನ ಅಂತ ಆಧ್ಯಾತ್ಮಿಕದ ಕಡೆ ಬಂದ್ಬಿಟ್ಟಿದ್ದೀರಾ. ಜಲ್ಜಾ, ಎಲ್ರ ಮುಂದೆ ಆಡೋ ಮಾತಾ ಇದು. ನನ್ನ ಮಗನಿಗಾಗ್ಲಿ ಸೊಸೆಗಾಗ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಒಂದಲ್ಲ 4 ಮಕ್ಕಳಾಗುತ್ತೆ ಅವ್ರಿಗೆ. ನಾಲ್ಕು ಬೇಡ ಸುಮತಿ, ಒಂದಾಗ್ಲಿ ಸಾಕು. ವರ್ಷದಲ್ಲಿ ಮಗು ಆಗತ್ತೆ ಅಂತ ಟೈಮ್ ತಗೊಂಡ ನಿನ್ ಮಗ. ಬೇಡಪ್ಪ, 2 ವರ್ಷ ತಗೊಳ್ಳಿ, ನೋಡೋಣ. ಎರಡು ವರ್ಷ ಬೇಡ, ನೀವು ಹೇಳಿರೋ 1 ವರ್ಷದಲ್ಲೇ ಅವ್ರಿಗೆ ಮಗು ಆಗತ್ತೆ. ಓಹೋ, ಮಗ ಚಾಲೆಂಜ್ ಮಾಡಿದ್ ಸಾಲದು ಅಂತ ಈಗ ನೀನು ಚಾಲೆಂಜ್ ಮಾಡ್ತಿದ್ಯಾ? ಅದನ್ನ ನೀವು ಚಾಲೆಂಜ್ ಅಂತ ಅನ್ಕೊಂಡ್ರೆ ಚಾಲೆಂಜ್ ಅನ್ಕೊಳ್ಳಿ. ನನಗೆ ನೇರವಾಗಿ ಮಾತಾಡ ಅಭ್ಯಾಸ, ಕೊಂಕಾಗಿ ಮಾತಾಡಕ್ ಬರಲ್ಲ. ಇನ್ನೊಂದು ವರ್ಷದಲ್ಲಿ ನನ್ನ ಮಗ ಸೊಸೆ ಕೈಲಿ ಒಂದು ಮಗು ಇರುತ್ತೆ. ಇನ್ನೊಂದು ವರ್ಷದಲ್ಲಿ ನನ್ನ ಮಗ ಸೊಸೆ ಕೈಲಿ ಒಂದು ಮಗು ಇರುತ್ತೆ.
ಸರಿ ಸರಿ, ಮಗ ಚಾಲೆಂಜ್ ಮಾಡಿ ಸುಮ್ಮನೆ ಕೂತ್ಬಿಟ್ಟಿದ್ದಾನೆ. ಈಗ ಅವನ್ ಬದಲಾಗಿ ನೀ ಚಾಲೆಂಜ್ ಮಾಡ್ತಿದ್ಯಾ? ಆಯ್ತಾಯ್ತು, ನೋಡೋಣ ಬಿಡು ಏನಾಗತ್ತೆ ಅಂತ. ಅಮ್ಮ, ಜಲ್ಜಕನ್ ಹತ್ರ ಏನಕ್ಕೆ ಮಾತಾಡಕ್ ಹೋದೆ? ಅವ್ರು ಬರೋದೇ ನಮ್ಮ ಹತ್ರ ಜಗಳ ಮಾಡೋದಕ್ಕೆ. ಗೊತ್ತು, ಅವ್ರ ಸ್ವಭಾವ ನನಗೆ ಗೊತ್ತಿಲ್ವಾ? ಆದರೂ ಎಲ್ರೆದ್ರೆ ಹೇಗೋ ಮಾತಾಡ್ತವ್ರ ಅವ್ರ ಹಾಗೆ. ಹಾಗಂತ ನೀನು ಏನಕ್ಕೆ ಚಾಲೆಂಜ್ ಮಾಡಕ್ ಹೋದೆ? ಇದೆಲ್ಲ ಆಗೋ ವಿಷಯನಾ? ಯಾಕಾಗಲ್ಲ? ನಿನಗೆ ಗೊತ್ತಲ್ವಮ್ಮ, ಗೀತಾ ಅದಕ್ಕೆಲ್ಲ ರೆಡಿ ಇಲ್ಲ. ಪ್ರತಿ ಸಲ ಮಗು ವಿಷಯ ಹೇಳಿದಾಗ ಏನಾದೊಂದು ರೀಸನ್ ಕೊಡ್ತಾನೆ ಇರ್ತಾಳೆ. ಅದು ನಿನಗೂ ಗೊತ್ತು. ಮನೆ, ಕೆಲಸ, ಸಾಲ ಎಲ್ಲ ಮುಗೀತು. ಇವಾಗ ಇನ್ನೇನಾದರೂ ರೀಸನ್ ಕೊಡ್ತಾಳೆ. ಸುಮ್ಮನೆ ನೀನು ಏನಕ್ಕೆ ಚಾಲೆಂಜ್ ಮಾಡಕ್ಕೆ ಹೋದೆ? ಆ ಜಲ್ಜಕ ಇನ್ನಷ್ಟು ಆಡ್ಕೋತಾರೆ. ನೀನು ಹೇಳೋದೇನೋ ಸರಿ ಕಣೋ, ಆದರೆ ಗೀತಾ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡ್ರೆ ನಾವು ಅದಕ್ಕೊಂದು ಪರಿಹಾರ ಹುಡುಕ್ಬೋದು ಅಲ್ವಾ? ಅಂದರೆ ಗೀತಂಗೆ ಏನಾದರೂ ಪ್ರಾಬ್ಲಮ್ ಇದೆಯಮ್ಮ? ಮಗು ಆಗುತ್ತೋ ಇಲ್ವೋ ಅನ್ನೋದು ಸಮಸ್ಯೆ ಅಲ್ಲ. ಮಗು ಈಗಲೇ ಬೇಡ ಅನ್ನೋದಕ್ಕೆ ಏನೋ ಕಾರಣ ಇದೆ. ಅದೇನು ಅಂತ ನಮ್ಮ ಹತ್ರ ಅವಳು ಹೇಳ್ಕೋಬೇಕು ಅಲ್ವಾ? ಅವಳು ರೀಸನ್ ಹೇಳಲ್ಲ. ಹೇಳಿಲ್ಲ ಅಂದರೆ ನಾವು ಬಿಡಲ್ಲ. ನಾವು ಸುಮ್ಮನೆ ಇದ್ರು ಆ ಜಲ್ಜಕ ಸುಮ್ಮನೆ ಇರಲ್ಲ. ಇದೆಲ್ಲ ಇವತ್ತಿಗೆ ಮುಗಿಯಲ್ಲಮ್ಮ. ನೀನು ಚಾಲೆಂಜ್ ಮಾಡಬಾರ್ದಿತ್ತು, ತಪ್ಪು ಮಾಡಿದೆ. ಇಲ್ಲ ಕಣ, ನೀನು ಹೇಳಿದ್ರೆ ಅವಳು ಒಪ್ಕೊಳ್ದೇ ಇರ್ಬೋದು, ಆದರೆ ನಾನು ಹೇಳಿದ್ರೆ ನನ್ನ ಮಾತನ್ನ ತೆಗೆದು ಹಾಕಲ್ಲ, ಒಪ್ಕೊಂಡೇ ಒಪ್ಕೋತಾಳೆ. ನಾನು ಹೇಳಿದಾಗ ನನ್ನನ್ನು ಕೇಳದೆ ಹೇಗೆ ಚಾಲೆಂಜ್ ಮಾಡಿದೆ ಅಂತ ಕೇಳಿದು ಗೊತ್ತಾ ನಿನಗೆ? ಆದರೆ ನನ್ನ ವಿಷಯದಲ್ಲಿ ಹಾಗೆ ಮಾಡಲ್ಲ ಅವಳು. ನನ್ಗೆ ಅವಳ ಮೇಲೆ ನಂಬಿಕೆ ಇದೆ. ನನ್ನ ಮಾತನ್ನ ಯಾವತ್ತೂ ತೆಗೆದು ಹಾಕಲ್ಲ. ನಾನು ಅವಳ ಹತ್ರ ಮಾತಾಡ್ತೀನಿ. ಅಮ್ಮ, ಪದೇ ಪದೇ ಅವಳ ಹತ್ರ ಈ ವಿಷಯ ಮಾತಾಡೋದು ಬೇಡ. ಹಾಗಂತ ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ? ಏನಾದರೂ ಮಾಡಬೇಕು. ಎಲ್ಲ ಮಾಡಾಯ್ತಲ್ಲಮ್ಮ. ಸುಮ್ಮನೆ ಇದ್ರೆ ಸಮಸ್ಯೆ ಬಗೆಹರಿಯಲ್ಲ ಲಕ್ಕಿ. ನಾನು ಮಾತಾಡ್ತೀನಿ. ಎಷ್ಟು ಅಂತ ಮಾತಾಡ್ತೀಯಾ? ಬೇಡ, ಬಿಟ್ಬಿಡು. ಲಕ್ಕಿ, ನಿನ್ನ ಮಾತನ್ನ ಅವಳು ತೆಗೆದು ಹಾಕಿರ್ಬೋದು. ಅವಳಿಗೆ ನನ್ನ ಮಾತಿನ ಮೇಲೆ ಗೌರವ ಇದೆ. ನಾನು ಚಾಲೆಂಜ್ ಮಾಡಿದ್ದೀನಿ ಅನ್ನೋದಕ್ಕೋಸ್ಕರ ಆದರೂ ಅವಳು ಒಪ್ಕೋತಾಳೆ. ನಾನು ಮಾತಾಡ್ತೀನಿ, ನೀನು ಸುಮ್ಮನಿದ್ ಬಿಡು. ನನ್ನ ಮಗನ್ಗಾಗ್ಲಿ ಸೊಸೆಗಾಗ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಒಂದಲ್ಲ 4 ಮಕ್ಕಳಾಗುತ್ತೆ ಅವ್ರಿಗೆ. 2 ವರ್ಷ ಬೇಡ, ಹೇಳಿರೋ 1 ವರ್ಷದಲ್ಲೇ ಅವ್ರಿಗೆ ಮಗು ಆಗುತ್ತೆ. ಅದನ್ನ ನೀವು ಚಾಲೆಂಜ್ ಅಂತ ಅನ್ಕೊಂಡ್ರೆ ಚಾಲೆಂಜ್ ಅನ್ಕೊಂಡು ಇನ್ನೊಂದು ವರ್ಷದಲ್ಲಿ ನನ್ನ ಮಗ ಸೊಸೆ ಕೈಲಿ ಒಂದು ಮಗು ಇರುತ್ತೆ. ಗೀತಾ, ಇಲ್ಯಾಕೆ ನಿಂತಿದ್ಯಾ? ಏನಿಲ್ಲ ಅಮ್ಮ. ನೀನ್ ಅನ್ಕೊಂಡ ಹಾಗೆ ಅನ್ನದಾನ ಚೆನ್ನಾಗಿ ನೆರವೇರ್ತು ಅಲ್ವಾ? ಯಾಕೆ ಬೇಜಾರ್ನಲ್ಲಿದ್ಯಾ? ಏನಿಲ್ಲ ಅಮ್ಮ. ಜಲ್ಜನ್ ಹತ್ರ ಹಾಗೆ ಮಾತಾಡ್ದೆ ಅಂತನಾ? ತುಂಬಾ ಅತಿಯಾಗಿ ಮಾತಾಡಿದ್ರು ಅವರು. ನನಗೂ ತಡ್ಕೊಳಕ್ಕಾಗ್ಲಿಲ್ಲ, ಅದಕ್ಕೆ ಚಾಲೆಂಜ್ ಮಾಡಿದೆ. ತಪ್ಪ? ಇಲ್ಲ ಬಿಡಿ. ಈಗ ನನ್ಗೆ ಆ ಚಾಲೆಂಜ್ನಲ್ಲಿ ಗೆಲ್ಸೋ ಜವಾಬ್ದಾರಿ ನಿನ್ ಮೇಲಿದೆ, ಗೊತ್ತು ತಾನೆ? ಚಾಲೆಂಜ್ನಲ್ಲಿ ಸೋತ್ರೆ ಅವಮಾನ ಆಗುತ್ತೆ ನನಗೆ. ಅದು ನಿಂಗೆ ಬೇಕಾ? ಲಕ್ಕಿಯವರು ಮುಂಚೆ ಹಾಗೆ ಚಾಲೆಂಜ್ ಮಾಡಿದ್ರು, ಈಗ ನೀವು ಅದನ್ನೇ ಹೇಳ್ತಿದ್ದೀರಾ ಅಲ್ವಮ್ಮ? ನಾನೇನು ಬೇಕು ಅಂತ ಮಾಡಿದ್ದಲ್ಲಮ್ಮ. ಅವ್ರು ಆ ರೀತಿ ಮಾತಾಡಿದ್ದಕ್ಕೆ ನಾನು ಉತ್ತರ ಕೊಟ್ಟೆ ಅಷ್ಟೆ. ಅದು ಅಲ್ಲದೆ ಇವತ್ತಲ್ಲ ನಾಳೆ ನಿನಗೆ ಮಗು ಆಗಲೇಬೇಕು ಅಲ್ವಾ? ಮತ್ತೆ ಯಾಕಮ್ಮ ತಡ ಮಾಡಬೇಕು? ನೀನೇನು ಓದಿ ಕೆಲ್ಸಕ್ಕ ಸೇರ್ಕೋಬೇಕು. ಲಕ್ಷಣವಾಗಿ ಮನೆ ನೋಡ್ಕೋತೀಯ. ನಿನ್ನಂಥವಳಿಗೆ ಮಗು ನೋಡ್ಕೊಳ್ಳೋದೇನು ದೊಡ್ಡದೇನೆ? ನಮ್ಮ ಜಾಹ್ನವಿ ಇದ್ದಾಳಲ್ವಾ? ಇರ್ಲಿ ಬಿಡು, ಅವಳು ನನ್ನ ಮಗಳು, ನಾನು ನೋಡ್ಕೋತೀನಿ. ನಿನ್ನ ಮಗು ಹೇಗಾಗುತ್ತೆ? ಅವಳು ನನಗೂ ಮಗಳು ಅಂತ ಅನ್ಕೊಂಡಿದ್ದೀನಿ. ಆದರೆ ನಿಂದು ಅಂತ ಒಂದು ಬೇಕಲ್ವಾ? ಆಮೇಲೆ ನಾನು ನಿನ್ನ ಹತ್ರ ಮಾತು ತೊಗೊಂಡಿದ್ದೀನಿ. ಅದೇ ಕಾರಣಕ್ಕೆ ಮಗು ಬೇಡ ಅಂತ ಮತ್ತೆ ಅದೇ ಕತೆನ ಹೇಳಬೇಡ. ನನ್ನ ಮಾತನ್ನು ನೀನು ಯಾವತ್ತೂ ತೆಗೆದು ಹಾಕಲ್ಲ ಅಂತ ನನಗೆ ಗೊತ್ತು.